ಯಾರಿಗೆ ಅರ್ಹತೆ ಇದೆ ಅವರಿಗೆ ಎಸ್ಸಿ ಮತ್ತು ಎಸ್ಟಿ ಮಾಡುವಂಥದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇವತ್ತೇನು ಕಾನೂನು ಮಾಡಿ ಆ ಕಾನೂನು ಊರ್ಜಿತ ಆಗುವಂತ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಮಾಡಬೇಕು. ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಪ್ರಧಾನಮಂತ್ರಿಗಳ ಹತ್ರ ಕೊಂಡೊಯ್ಯಬೇಕು. ಪ್ರಧಾನಮಂತ್ರಿಗಳು ಇದನ್ನ 9th ಶೆಡ್ಯೂಲ್ಗೆ ಈ ಕಾನೂನನ್ನ ಸೇರಿಸುವಂತ ಕ್ರಮ ಜರುಗಿಸಬೇಕು. ಮಂತ್ರಿಗಳು ಮಿಸ್ಟರ್ ಮೋದಿ ಬರೇ ಭಾಷಣ ಹೊಡೆದ್ರೆ ಆಗೋದಿಲ್ಲಪ್ಪ. 10% ಅಪ್ಪರ್ ಕ್ಲಾಸ್ಗೆ 7.5% ಇರುವಂತ ಜನರಿಗೆ 10%, ನಾನೇ ಪಾರ್ಲಿಮೆಂಟ್ ಅಲ್ಲಿ ಅದರ ಮೇಲೆ ಬಿಲ್ ಮೇಲೆ ಮಾತನಾಡಿದ್ದೇನೆ, ಅವರಿಗೆ ತರಾತುರಿನಲ್ಲಿ 10% ಕೊಡ್ತೀರಿ. ಆದ್ರೆ ಈ ದೇಶದ ಮೂಲ ನಿವಾಸಿಗಳಾಗಿರುವಂತ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, ಒಬಿಸಿಗಳಿಗೆ ಭಿಕ್ಷೆ ಅಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ. ಅವರಿಗೆ ನೀವು ಯಾಕೆ 9th ಶೆಡ್ಯೂಲ್ಗೆ ಸೇರಿಸ್ತಾ ಇಲ್ಲ, ಯಾಕೆ ನಮಗೆ ರಕ್ಷಣೆ ಮಾಡ್ತಾ ಇಲ್ಲ? ಪ್ರದೀಪ್ ಈಶ್ವರ್, ಮಿಸ್ಟರ್ ಪ್ರದೀಪ್ ಈಶ್ವರ್, ಏನಪ್ಪ ಮಾಡ್ತಾ ಇದೀಯಾ? ನಿನಗೆ ಓಟ್ ಹಾಕಿಲ್ವೇನಪ್ಪ ಇಲ್ಲಿರುವಂತ ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು? ಮಿಸ್ಟರ್ ಡಾಕ್ಟರ್ ಸುಧಾಕರ್ ದಿ ಗ್ರೇಟ್, ನೀವು ಮಂತ್ರಿ ಇದ್ದಾಗ ಈ ಕಾನೂನು ಮಾಡಿದ್ದು ರಾಜಕೀಯ ಆಗೋದಿಲ್ವಾ? ಇನ್ನ ಕಾನೂನು ಜಾರಿಗೆ ಬಂದಿಲ್ಲ ಅಂತಂದ್ರೆ ವಾಟ್ ಆರ್ ಯು ಡೂಯಿಂಗ್? ಆಸ್ ಎ ಪಾರ್ಲಿಮೆಂಟ್ ಮೆಂಬರ್ ಯು ಶುಡ್ ಹ್ಯಾವ್ ರೈಸ್ಡ್ ದಿಸ್ ಇಶ್ಯೂ ಆನ್ ದ ಫ್ಲೋರ್ ಆಫ್ ದ ಹೌಸ್. ವಾಟ್ ಆರ್ ಯು ಡೂಯಿಂಗ್ ಮಿಸ್ಟರ್ ಡಾಕ್ಟರ್ ಸುಧಾಕರ್? ರಾಜ್ಯದ ಯಾರೆಲ್ಲ ಎಸ್ಸಿಗಳು, ಎಸ್ಟಿಗಳಿದ್ದಾರೆ, ಏನಾಗಿದ್ದಾರೆ ನಿಮಗೆ? ಎಂಪಿಗಳಿದ್ದೀರಿ, MLCಗಳಿದ್ದೀರಿ, MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ನಿಮ್ಮನ್ನ ಕಳಿಸಿರೋದು ರಿಸರ್ವೇಶನ್ ಈ ವರ್ಗದ ಇದ ಮೊದಲು ಕಾಪಾಡಿ, ಆಮೇಲೆ ಜನರಲ್ ಅನ್ನ ಕಾಪಾಡಿ ಅಂತ. ಹಾಗೆ ಬೇರೆ ವರ್ಗದ, ಉದಾಹರಣೆಗೆ ಚಿಕ್ಕಬಳ್ಳಾಪುರ, ಮೊದಲು ಇಟ್ ವಾಸ್ ಎ SC ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಎಸ್ಸಿಗಳು, ಎಸ್ಟಿಗಳು ಸಾಕಷ್ಟು ಇದ್ದಾರೆ. ಜನರಲ್ ಕ್ಯಾಂಡಿಡೇಟ್ಸ್ಗೂ ವೋಟ್ ಹಾಕಿದ್ದೇವೆ, ಎಸ್ಸಿಗಳು, ಎಸ್ಟಿಗಳು, ಒಬಿಸಿಗಳು. ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಹಳಷ್ಟು ಮಾತನಾಡ್ತೀರಿ. ಯಾಕಪ್ಪ ನಿಮ್ಗೆ ವೋಟ್ ಹಾಕದಂತ ಈ ಜನರ ಹಕ್ಕುಗಳ ರಕ್ಷಣೆ ಮಾಡ್ಲಿಕ್ಕೆ ಬಾಯ್ ಬಿಡ್ತಾ ಇಲ್ಲ? ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, MLAಗಳು, MLCಗಳು, MPಗಳು ಈ ವರ್ಗದ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಸೊ ಕೂಡಲೇ ನಿಮಗೇನಾದ್ರೂ ಸಾಮಾಜಿಕ ನ್ಯಾಯದಲ್ಲಿ, ಸಂವಿಧಾನದಲ್ಲಿ ಬದ್ಧತೆ ಇದ್ರೆ ಈ ರಾಜ್ಯದ ಎಲ್ಲ MLAಗಳು, MLCಗಳು, ಮಂತ್ರಿಗಳು, MPಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಈ ಸಾಮಾಜಿಕ ನ್ಯಾಯದ ಕಾನೂನಿನ ಪರವಾಗಿ ಧ್ವನಿ ಎತ್ತಬೇಕು. ಈ ಕಾನೂನಿನ ಅಡಿಯಲ್ಲಿ ನಮಗೆ ನ್ಯಾಯ ಕೊಡಿಸಬೇಕು. ಇಲ್ಲ ಅಂದ್ರೆ ಬರುವಂತಹ ದಿನಮಾನಗಳಲ್ಲಿ ಯಾರೆಲ್ಲ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಅಥವಾ ನಮ್ಮ ಪರವಾಗಿ ವಾಯ್ಸ್ ಮಾಡೋದಿಲ್ವೋ ಅವರ ವಿರುದ್ಧ ನಮ್ಮದೇ ಆದಂತ ನಿರ್ಣಯವನ್ನ ಬರುವಂತಹ ದಿನಮಾನಗಳಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ.